ಬರ್ತಾ ಇದ್ದೀರಾ? ಓಕೆ, ಯಾವ ಪ್ರಾಬ್ಲಮ್ಸ್ ಏನಾದರೂ ಉಂಟಾ ಸರಕರಿಗೆ ಬರುವಾಗ ನಿಮಗೆ? ಬ್ಯಾಕ್ ಪೇನ್ ಇತ್ತು, ಮತ್ತೆ ಸುಸ್ತಲ್ಲ, ಮತ್ತೊಂದು ಡಿಸ್ಕ್ ಪ್ರಾಬ್ಲಮ್. ಓಕೆ, ಎಷ್ಟು ವರ್ಷದಿಂದ ಪ್ರಾಬ್ಲಮ್ಸ್? 2 ವರ್ಷ. ಓಕೆ, ಅದಕ್ಕೋಸ್ಕರ ಮೆಡಿಸಿನ್ ಏನಾದರೂ ಮಾಡ್ತಾ ಇದ್ದೀರಾ? ಮೆಡಿಸಿನ್ ಮೊದಲು ಮಾಡಿದ್ದೆ, ನನಗೇನು ಅಷ್ಟೇ ಉಪಯೋಗ ಮಾಡಲಿಲ್ಲ. ಈಗ ನಾನು ಊರಿಗೆ ಬಂದಿದ್ದೆ, ಇಲ್ಲಿ ಒಂದು 11 ವರ್ಷದಲ್ಲಿ ನಾನು ನೋಡ್ತಾ ಇದ್ದೆ. ಅಲ್ಲಿ ನನಗೆ ದೊಡ್ಡಪ್ಪ ಹೇಳಿದ್ರು ಹೀಗೆ ಉಂಟ ಬಂದು ನೋಡಿ ಆಗದಿದ್ರೆ ಬರಬೇಕು, ಹೀಗೆ ನೋಡ್ಕೊಂಡು ಹೋಗುವ, ಆದ್ರೆ ಬರುವ, ಇಲ್ಲಂದ್ರೆ ಪರವಾಗಿಲ್ಲ. ಅದು ಬಂದ ಮೇಲೆ ಓಕೆ ಅಂತ ಮತ್ತೆ ಕಂಟಿನ್ಯೂ ಮಾಡ್ತಾ ಬಾಡಿ ಫಸ್ಟ್ ಸುಸ್ತು, ನಾನು ಸ್ವಲ್ಪ ಫ್ಯಾಟ್ ಇದ್ದೇನೆ, ಸ್ವಲ್ಪ ಕೆಲಸ ಮಾಡಲಿಕ್ಕೆ ಈಗ ಸ್ವಲ್ಪ ಫ್ರೀ ಆಗಿದ್ದೀರಿ. ಅಲ್ಲಿ ಮುಂಚೆಗಿಂತ ಕಮ್ಮಿ, ಕಡಿಮೆ ಉಂಟು. ನೂರಲ್ಲಿ ಈಗ 75%, ಈಗ 25% ಹಾಗೆ 100ಲ್ಲೇ 75% ಕ್ಯೂರ್ ಆಗಿದೆ, 25% ಬರ್ತಾ ಇದೆನಲ್ಲ ಕ್ಯೂರ್ ಆಗ್ತಾರಲ್ಲ ನಂಬಿಕೆ ಉಂಟು. ಓಕೆ, ಫಸ್ಟಿಗೆ ಬರ್ಬೇಕಾದ್ರೆ ನಿಮಗೆ ನಂಬಿಕೆ ಇತ್ತು ನಾನು ಬರ್ತೇನೆ ಇದನ್ನು ಮಾಡ್ತೇನೆ ಅಂತ ಹೇಳ್ಬಿಟ್ಟು? ನನಗೆ ನಂಬಿಕೆ ಫಸ್ಟ್ ಡೇ ಇರಲಿಲ್ಲ, ಸೆಕೆಂಡ್ ಡೇ ಇಂದ ನಂಬಿಕೆ ಬಂತು. ಅಂದ್ರೆ ನೋಡಿ, ಈಗ ಬೇರೆಯವ್ರಿಗೆ ಹೇಳೋದಕ್ಕೆ ಅನುಭವ ಮಾಡಿ ನೋಡಿದ್ರೇ ಸರಿಯಾಗುತ್ತೆ. ಹೇಳುವಾಗ ತುಂಬ ಹೇಳಿದ್ದಾರೆ ಅದು ಹೀಗೆ ಅದು ಹೀಗೆ ಅದು ಹೀಗೆ ಅಂತ. ಈಗ ನೋಡಿ, ನಮ್ಮ ಮೈಂಡ್ ಸೆಟ್ ಹೇಗೆ ಗೊತ್ತುಂಟ, ಎಲ್ಲ ಈಗ ನೋಡಿ, ನಾನೊಂದು ಕಾರ್ ತಗೊಳ್ತೇನೆ, ಕಾರ್ ನೋಡ್ಲಿಕ್ಕೆ ಹೋಗ್ತೇನೆ, ಅವರಲ್ಲಿ ನಮ್ಮ ಕಾರಲ್ಲಿ ಇದು ಸ್ಪೆಷಲ್ ಉಂಟು, ಇದು ಸ್ಪೆಷಲ್ ಉಂಟು, ಇದು ಸ್ಪೆಷಲ್ ಉಂಟು ಹೇಳಲಿಕ್ಕೆ ಹೇಳ್ತಾರೆ. ಆದರೆ ಅದು ಹಾಗೆ ಇರುವುದಿಲ್ಲ, ಅನುಭವ ಆಗಬೇಕು. ಅದಕ್ಕೆ ಬಂದು ಥೆರಪಿ ಮಾಡಿ ಆಮೇಲೆ ಎಲ್ಲರೂ ಬನ್ನಿ, ದಿನ ಬನ್ನಿ, ನಿಮ್ಮ ಕ್ಲಿಯರ್ ಆಗ್ತದೆ ಅಂತ ನನಗೆ 100% ಈಗ ಹೇಳ್ತೇನೆ. ನನಗೆ 75% ಆಗಿದೆ, ನಿಮಗೆ 100% ಆಗ್ತದೆ ಅಂತ ಹೇಳ್ತೇನೆ. ದಿನ ಬರ್ತಾ ಇರಬೇಕು, ಆದರೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲರಿಗೆ, ಅದೊಂದು ದೊಡ್ಡ ಪ್ರಾಬ್ಲಮ್. ನೋಡಿ, ಎಲ್ಲರ ಮನೆಯಲ್ಲಿ ಒಂದೊಂದು ಥರ ಇರ್ತಾರೆ. ನನ್ನ ಮನೆಯಲ್ಲಿ ಒಂದು ದರ ಅಂದರೆ ಅವರ ಮನೆಯಲ್ಲಿ ಒಂದು ದರ. ಅವರ ಮಗ ಹೇಳ್ತಾನೆ, ಅಮ್ಮ ಎಂತ ಬೆಳಿಗ್ಗೆ ಎದ್ದು ಇಲ್ಲಿಗೆ ಹೋಗೋದು, ನೀವು ತಿರುಗಿಗೆ ಹೋಗೋದಾ ಅಂತ. ಹೆಂಡತಿ ಹೇಳ್ತಾರೆ, ನೀವು ಹೋದವ್ರು 3 ಗಂಟೆ ಬರೋದಿಲ್ಲ, ಎಂತ ಮಾಡ್ತೀರಿ ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಟೈಮ್ ಸ್ವಲ್ಪ ಸರಿ, ಥ್ಯಾಂಕ್ ಯು.